ಸೊ ನಮಸ್ಕಾರ ಚಂದ್ರಕಲಾ ಅವರೇ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಆಗಿ ಏನಾಗಿತ್ತು? ನನಗೆ ಅಂದರೆ ರೈಟ್ ಎಂಟ್ರಿ ರೈಟ್ ಎಕ್ಸಿಟ್ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಸ್ಟಾಪ್ ಲಾಸ್ ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ರಿಸ್ಕ್ ರಿವಾರ್ಡ್ ರೇಷಿಯೋ ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು. ಅದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡ್ಕೊಂಡು. ಸೊ ಇಲ್ಲಿ ಬರುವ ಮುಂಚೆ ನಿಮ್ಗೆ ಈ ಒಂದು ಟಾಪಿಕ್ ಅರ್ಥನೇ ಆಗ್ತಿರ್ಲಿಲ್ಲ ಅಂತ, ಈಗ ನಾನು ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಯಾವ್ದಾದ್ರು ಇದೆಯಾ? ನನಗೆ ರೈಟ್ ಎಂಟ್ರಿ ರೈಟ್ ಎಕ್ಸಿಟ್ ನನಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಇವಾಗ ನನಗೆ ಗೊತ್ತಾಗ್ತಿದೆ. ಸರ್ ಹೇಳ್ಕೊಟ್ರೆ ಟೆಕ್ನಿಕ್ಸ್ಗಳ ಬಗ್ಗೆ, ಅದೇ ನನಗೆ ಅದು ಇವಾಗ ಅರ್ಥ ಆಗ್ತಿದೆ. ಓಕೆ, ಸೊ ಯಾವಾಗ ಎಂಟ್ರಿ ಮಾಡಬೇಕು ಎಕ್ಸಿಟ್ ಮಾಡಬೇಕು ಅನ್ನೋದು ಈಗ ಕರೆಕ್ಟ್ ಪಿಕ್ಚರ್ ಬಂದಿದೆ ನಿಮಗೆ. ಓಕೆ, ಲವ್. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬರ್ತಿದ್ದೀರಾ, ಅವ್ರ ಟೀಮ್ ಜೊತೆ ಮಿಂಗಲ್ ಆಗ್ತಿದ್ದೀರಾ. ಅವ್ರ ಟೀಮ್ ಸಪೋರ್ಟು ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಆಲ್ರೆಡಿ ಇವಾಗ ಬೇರೆ ಬೇರೆ ಕಡೆ ನಾನು ಕ್ಲಾಸಸ್ ಎಲ್ಲ ಕೇಳಿದ್ದೀನಿ. ನನಗೆ ಇನ್ನೂ ಕನ್ಫ್ಯೂಸ್ ಎಲ್ಲ ಇತ್ತು. ಆದರೆ ಇಲ್ಲಿ ಬಂದಮೇಲೆ ನಂಗೆ ಕನ್ಫ್ಯೂಸ್ ಎಲ್ಲ ಕ್ಲಿಯರ್ ಆಗಿದೆ. ನಂಗೆ 100% ನನಗೆ ಇದರಿಂದ ನಾನು ಕಲ್ತಿದ್ದೀನಿ. ಓಕೆ, ಬಟ್ ಮೋಹನ್ ಸರ್ ಬಗ್ಗೆ ಅವ್ರ ಟೀಮ್ ಬಗ್ಗೆ ಏನಾದರೂ ಹೇಳಕ್ಕೆ? ಅಂದರೆ ಅವರು ಸ್ಟ್ರೆಂತ್ ಇಷ್ಟ ಆಯಿತು ನನಗೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅದೇ ಸ್ಟ್ರೆಂತ್ ಇದೆ. ಅದರಿಂದ ನಾವು ಇನ್ನೂ ಕಲಿತೆ ನಾನು. ಓಕೆ, ಲವ್ಲಿ. ಸೊ ನಿಮ್ಮಂತೆ ಬಿಗಿನರ್ಸು ಏನಕ್ಕೆ ಮಿಲೆನಿಯರ್ಸ್ ಗ್ರೂಪ್ ವೆಬಿನಾರನ್ನು ಅಟೆಂಡ್ ಮಾಡಬೇಕು? ಯಾಕಂದರೆ ಇದರಿಂದ ಫಸ್ಟು ನಾವು ದುಡ್ಡು ಮಾಡೋದಕ್ಕಿಂತ ಇದು ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಲಿಯೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಫುಲ್ 100% ನಾವು ಕಲಿತು ಇದನ್ನು ಮಾಡಿದರೆ ನಾವು ಏನೇ ಲಾಸ್ ಆಗಲಿ ಏನಾದರೂ ನಮಗೆ ಗೊತ್ತಾಗುತ್ತೆ ಅಂತ. ಫಸ್ಟ್ ಎಜುಕೇಷನ್ ಇಂಪಾರ್ಟೆಂಟ್ ಇದರಲ್ಲಿ ತಗೊಳ್ಳೋದು. ಥ್ಯಾಂಕ್ ಯು ಸೊ ಮಚ್.